ನಮಸ್ಕಾರ. ಡಾಕ್ಟರ್ ಆಂಜನಪ್ಪ TH, ಬೆಂಗಳೂರಿನ ಅತ್ಯಂತ ಪ್ರತಿಷ್ಠಿತ ಸಂಸ್ಥೆ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಹಾಸ್ಪಿಟ್ಲಲ್ಲಿ ಕೂತು ನಾನು ಮಾತಾಡ್ತಿದ್ದೀನಿ. ನನಗೆ ಏನು ಹೆಮ್ಮೆ ಅಂದರೆ ಇವತ್ತು ಈ ಸಂಸ್ಥೆಯ ಚೇರ್ಮನ್ ಆಗಿದ್ದೀನಿ ನಾನು. ಚೇರ್ಮನ್ ಕಿಮ್ಸ್ ಮೆಡಿಕಲ್ ಕಾಲೇಜ್. ಬಟ್ ಇದೇ ಸಂಸ್ಥೆಯಲ್ಲಿ 31 ಇಯರ್ಸ್ 31 ತಮಗೆಲ್ಲರಿಗೂ ಗೊತ್ತಿದ್ದಂಗೆ ಈ ಕೆಂಪೇಗೌಡ ವೈದ್ಯಕೀಯ ಮಹಾವಿದ್ಯಾಲಯ ಪ್ರಾರಂಭವಾಗಿದ್ದು 1980ರಲ್ಲಿ. 82ರಲ್ಲಿ ನಾನು ಜಾಯಿನ್ ಆದೆ. ನಮ್ಮದೇ ಆದ ಸ್ವಂತ ಹಾಸ್ಪಿಟ್ಲ್ ಇರಲಿಲ್ಲ. ವಿಕ್ಟೋರಿಯಾ ಹಾಸ್ಪಿಟ್ಲ್ 1 ವರ್ಷ, ಬೋರಿಂಗ್ ಹಾಸ್ಪಿಟ್ಲ್ 5 ವರ್ಷ, ಜಯನಗರ ಸಾರ್ವಜನಿಕ ಆಸ್ಪತ್ರೆ 5 ವರ್ಷ, ಅದೆಲ್ಲ ಮುಗಿಸಿ ಈ ನಮ್ಮ ಆಸ್ಪತ್ರೆ ಪ್ರಾರಂಭವಾಯಿತು. ಸೊ ನಾನು 31 ವರ್ಷ ಇಲ್ಲಿ ಒಬ್ಬ ಪ್ರೊಫೆಸರ್ ಆಗಿ, ಟೀಚರ್ ಆಗಿ, ಮೆಡಿಕಲ್ ಸೂಪರ್ಡೆಂಟ್ ಆಗಿ, ಇನ್ನೂ ಸರ್ವಿಸ್ ಇದ್ದಂಗೆ ನಾನು ಕುಪ್ಪಂ ಮೆಡಿಕಲ್ ಕಾಲೇಜಿಗೆ ನನ್ನ ಮಗನಿಗೋಸ್ಕರವಾಗಿ ಅಲ್ಲಿ ಟೀಚರಾಗಿ ಜಾಯ್ನ್ ಆದೆ. ಇವತ್ತು ಯಾಕೆ ಈ ಸಂಸ್ಥೆಯ ಬಗ್ಗೆ ಮಾತನಾಡ್ತಿದ್ದೀನಿ ಅಂದರೆ ಭಾಳ ಹೆಮ್ಮೆಯಿಂದ ಮಾತನಾಡ್ತಿದ್ದೀನಿ. ಇವತ್ತು ಬೆಂಗಳೂರಿನ ಈ ಪ್ರತಿಷ್ಠಿತ ಜಾಗದಲ್ಲಿ ಅನೇಕ ಸಾರ್ವಜನಿಕರಿಗೆ ಸಹಾಯ ಮಾಡ್ತಿರ್ತಕ್ಕಂಥ, ಆರೋಗ್ಯವನ್ನು ದಾನ ಮಾಡ್ತಿರ್ತಕ್ಕಂಥ ಈ ಸಂಸ್ಥೆ ಒಕ್ಕಲಿಗರ ಸಂಘದ ಸಂಸ್ಥೆ. VS ಎನ್ನು ರಾಜ್ಯ RVS ರಾಜ್ಯ ಒಕ್ಕಲಿಗರ ಸಂಘದ ಪ್ರತಿಷ್ಠಿತ ಸಂಸ್ಥೆ. ಜನಗಳು ದಯವಿಟ್ಟು, ನಾನು ಒಬ್ಬ ಸರ್ಜನ್ ಆಗಿ, ಸರ್ಜಿಕಲ್ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಆಗಿ, ಈಚೀಚೆಗೆ ಆಲ್ರೆಡಿ ನನ್ನ ಕೊಲೀಗ್ಸು, ನಮ್ಮ ಪ್ರೆಸಿಡೆಂಟ್ ಎಲ್ಲ ಹೇಳಿದ್ದಾರೆ ಏನೆಲ್ಲ ಫೆಸಿಲಿಟೀಸ್ ನಾವು ಕೊಡ್ತಾ ಇದ್ದೀವಿ. ಒಕ್ಕಲಿಗರ ಸಂಘದ ಮೆಂಬರ್ಸ್ಗೆ ಏನೆಲ್ಲ ಫೆಸಿಲಿಟಿ ಅದೆಲ್ಲ ನಿಮಗೆ ಆಲ್ರೆಡಿ ಅರಿವು ಮೂಡಿಸಿದೆ. ನಾನು ಬೀಯಿಂಗ್ ಎ ಸರ್ಜನ್, ಬೀಯಿಂಗ್ ಎ ಚೇರ್ಮನ್, ನಿಮಗೆ ಒಂದು ಹೇಳ್ತೀನಿ, ಈ ಸಂಸ್ಥೆ ಯಾರು ತಮ್ಮ ಮಕ್ಕಳನ್ನ MBBSಗೆ ಅಥವಾ ಪೋಸ್ಟ್ ಗ್ರಾಜ್ಯುಯೇಷನ್ಗೆ ಸೇರಿಸ್ಬೇಕು ಅಂತ ಇದ್ದಿರಲ್ಲ, ತುಂಬ ಜನ ಡಾಕ್ಟ್ರ್ ಮಕ್ಕಳು ಈ ಸಂಸ್ಥೆಯಲ್ಲಿ ನನ್ನ ಕೈ ಕೆಳಗಡೆ ಕಲಿತು ಹೋಗಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸುತ್ತೆ ನನಗೆ. 31 ವರ್ಷ ನಾನಿಲ್ಲಿ ಒಬ್ಬ ಸರ್ಜನ್ ಆಗಿ ಸಾವಿರಾರು ಆಪ್ರೇಷನ್ ಮಾಡಿದ್ದೀನಿ, ನೂರಾರು ಪೋಸ್ಟ್ ಗ್ರಾಜ್ಯುಯೇಟ್ಗಳನ್ನ ತಯಾರು ಮಾಡಿದ್ದೀನಿ, ನೂರಾರು ಅಂಡರ್ ಗ್ರಾಜ್ಯುಯೇಟ್ಸ್ನ ಟ್ರೈ ಮಾಡಿದ್ದೀನಿ. ಸೊ ಆ ದೃಷ್ಟಿಯಲ್ಲಿ ಇವತ್ತು ಕೂತ್ಕೊಂಡು ಮಾತಾಡ್ತೀನಿ. ನನ್ನ ಮಾತನಾಡುವ ಉದ್ದೇಶ, ದಯವಿಟ್ಟು ಸಾರ್ವಜನಿಕರು ಈ ಸಂಸ್ಥೆಯನ್ನು, ನಿಮ್ಗೆ ಆಶ್ಚರ್ಯ ಆಗ್ಬೋದು, ಬೆಂಗಳೂರಿನಾಗೆ ಇವತ್ತು ಕಾರ್ಪೊರೇಟ್ ಕಲ್ಚರ್ನಲ್ಲಿ ಒಂದು ನಾರ್ಮಲ್ ಡೆಲಿವರಿ ಅಂದರೆ 2-3 ಲಕ್ಷ ಚಾರ್ಜ್ ಮಾಡ್ತಾರೆ. ಅಂಥದ್ರ ಒಂದು ಫ್ರೀ ಡೆಲಿವರಿ ಮಾಡೋವಂಥ ಒಂದು ಸಂಸ್ಥೆ ಇದೆ ಅಂದರೆ ಇದು ಪ್ರತಿಷ್ಠಿತ ಒಕ್ಕಲಿಗರ ಸಂಸ್ಥೆ. ಅದರಿಂದ ದಯವಿಟ್ಟು ಇದನ್ನು ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಎಲ್ಲ ಸ್ಪೆಷಾಲಿಟೀಸು ಇದೆ. ಕಾರ್ಡಿಯಾಲಜಿಯಿಂದ ಹಿಡಿದು ಪ್ಲಾಸ್ಟಿಕ್ ಸರ್ಜರಿಯಿಂದ ಹಿಡಿದು ಪ್ರತಿಯೊಂದು ಇದೆ ಅದರ ಬಗ್ಗೆ. ಆ್ಯಂಡ್ ಎಲ್ಲವೂ ಕೂಡ ಗುಡ್ ಡಾಕ್ಟರ್ಸ್ ಇದ್ದಾರೆ, ಹ್ಯೂಮನ್ ಟಚ್ ಇರೋವಂಥ ಡಾಕ್ಟರ್ಸ್ ಇದ್ದಾರೆ. ನನಗೆ ಹೆಮ್ಮೆ ಅಂದರೆ ಮೈ ಓನ್ ಪೋಸ್ಟ್ ಗ್ರಾಜ್ಯುಯೇಟ್ಸ್ ಆ್ಯಂಡ್ ಮೈ ಓನ್ ಸ್ಟೂಡೆಂಟ್ಸ್. ಇವತ್ತು ನಾನು ಚೇರ್ಮನ್ ಆದರೂ ಕೂಡ ನನಗೆಲ್ಲೋ ಒಂದು ಕಡೆ ಐ ಆಮ್ ಪಾರ್ಟ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್. ಈ ಎಲ್ಲರ ಜೊತೆಯಲ್ಲಿ ಸೇರಿಕೊಂಡು ಈ ಸಂಸ್ಥೆನ ಒಂದು ಉತ್ತಮ ಮಟ್ಟಕ್ಕೆ ತರಬೇಕು ಅನ್ನೋ ಒಂದು ಆಸೆ. ಲಕ್ಕಿಲಿ ನನ್ನ ಕ್ಲೋಸ್ ಫ್ರೆಂಡು ರಘುಗೌಡರು ಈ ಆಸ್ಪತ್ರೆಯ ಅಧ್ಯಕ್ಷರಾಗಿದ್ದಾರೆ. ನಾನು ಕಿಮ್ಸ್ ಆಸ್ಪತ್ರೆ ಬಾಲಕೃಷ್ಣ ಅವರು 3 ಸಾರಿ MLA ಆಗಿರ್ತಕ್ಕಂಥ ಚನ್ನರಾಯಪಟ್ಟಣದ ಬಾಲಕೃಷ್ಣ ಅವರು ಪ್ರೆಸಿಡೆಂಟ್ ಆಗಿದ್ದಾರೆ. ಹಾಪ್ಕಾಮ್ ದೇವರಾಜ್ ಅವರು ಸೆಕ್ರೆಟರಿ ಆಗಿದ್ದಾರೆ. ನಮ್ಮ ಸಿನಿಮಾ ಉಮಾಪತಿ ಗೌಡರು ಟ್ರೆಷರರ್ ಆಗಿದ್ದಾರೆ. ನಮ್ಮ ಟೀಮ್ನಲ್ಲಿರ್ತಕ್ಕಂಥ ಎಲ್ಲ ನಿರ್ದೇಶಕರುಗಳು ಏನೋ ಒಂದು ಸಂಸ್ಥೆ ನಮ್ಮ ಸಮಾಜಕ್ಕೆ, ಅದೇ ನಮ್ಮ ಕಮ್ಯುನಿಟಿಗೆ ಹೆಲ್ಪ್ ಮಾಡಬೇಕಂದು. ಬಟ್ ಏನಂದರೆ ಒಂದು ಆಸ್ಪತ್ರೆ ಬರೀ ಕಮ್ಯುನಿಟಿಗಲ್ಲ, ಈವನ್ ಸಾರ್ವಜನಿಕರಿಗೂ ಕೂಡ ಎಷ್ಟೊಂದು ಹೆಲ್ಪ್ ಆಗ್ತಾಯಿದೆ. ಆ ದೃಷ್ಟಿಯಲ್ಲಿ ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ದಯವಿಟ್ಟು ಇದು ಸಾಕಷ್ಟು ವಿಚಾರಗಳನ್ನ ಹೇಳ್ಬೋದು. ಅದರೊಳಗಾಗಿ ನನ್ನ ಸ್ಟೂಡೆಂಟ್ಸ್ ಯೂನಿವರ್ಸಿಟಿ ಲೆವೆಲ್ನಲ್ಲಿ ಎಷ್ಟು ರ್ಯಾಂಕ್ಗಳು ಬರ್ತವೆ ಅಂದರೆ ನನಗೆ ಹೆಮ್ಮೆ ಅನಿಸುತ್ತೆ. ಸೊ ಆ ದೃಷ್ಟಿಯಲ್ಲಿ ಒಬ್ಬ ಜವಾಬ್ದಾರಿಯುತ ಅಧ್ಯಕ್ಷನಾಗಿ, ಕೆಂಪೇಗೌಡ ವೈದ್ಯಕೀಯ ಮಹಾವಿದ್ಯಾಲಯದ ಅಧ್ಯಕ್ಷನಾಗಿ ಈಗ ಅಡ್ಮಿಷನು ನಡೀತಾ ಇದೆ. ತುಂಬ ಜನ ಡಾಕ್ಟರ್ಸು ನನ್ನ ಇನ್ಸ್ಟಿಟ್ಯೂಷನ್ನ ಪ್ರಿಫರ್ ಮಾಡ್ತಾರೆ. ರಾಮಯ್ಯಗಿನ್ನ ಜಾಸ್ತಿ ನನ್ನ ಇನ್ಸ್ಟಿಟ್ಯೂಷನ್ನು ಪಕ್ಕದಲ್ಲೇ ಬೆಂಗಳೂರು ಮೆಡಿಕಲ್ ಕಾಲೇಜ್ ಇದೆ. ಸೊ ಆ ದೃಷ್ಟಿಯಲ್ಲಿ ಇಟ್ಸ್ ಎ ಗುಡ್ ಇನ್ಸ್ಟಿಟ್ಯೂಷನ್. ದಯವಿಟ್ಟು ತಾವೆಲ್ಲರೂ ಕೂಡ ತಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ನಮ್ಮಲ್ಲಿ ಸೇರಿಸಿ. ನಿಮ್ಮ ಪೇಷಂಟ್ ಯಾರೇ ರಿಲೇಟಿವ್ಸ್ ಇರಲಿ, ಏನೇ ಆಗಲಿ, ಈಗ ತಾನೇ ನಾನು ICUಯಿಂದ ಬರ್ತಾಯಿದ್ದೀನಿ. ಹಳೆಯ ಮೇಯರ್ ಹುಚ್ಚಪ್ಪನವರು ಅವರ ಕ್ಲೋಸ್ ರಿಲೇಟಿವು ಬೇರೆ ಎಲ್ಲೋ ಕಾರ್ಪೊರೇಟ್ ಹಾಸ್ಪಿಟ್ಲಾಗೆ ಅಡ್ಮಿಟ್ ಮಾಡಿ ಈಸ್ ಇನ್ ಲಿವರ್ ಫೇಲ್ಯೂರು, ಲಕ್ಷಾಂತರ ರೂಪಾಯಿ ಇದಾಗಿ ಖರ್ಚು ಮಾಡಿದ ಮೇಲೆ ಗುಣ ಆಗಿಲ್ಲ ಅಂತ ನನ್ನ ಆಸ್ಪತ್ರೆ ಬಂದರು. ನಾನು ಈಗ ತಾನೇ ಅವ್ರ ಜೊತೆಗೆ ಹೋಗಿ ನೋಡ್ಕೊಂಡು ಬಂದೆ. ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಡಾಕ್ಟರ್ಸ್, ಸ್ಟಾಫ್ ಆ್ಯಂಡ್ ಆಲ್ ದ ಎಂಪ್ಲಾಯೀಸ್. ಸೊ ದಯವಿಟ್ಟು ಆ ದೃಷ್ಟಿಯಲ್ಲಿ ಮತ್ತೊಮ್ಮೆ ನಾನು ಐ ಫೀಲ್ ಎಕ್ಸ್ಟ್ರೀಮ್ಲಿ ಪ್ರೌಡ್ ಕೂತು ಮಾತಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಈ ಫೆಸಿಲಿಟೀಸ್ನ ಉಪಯೋಗಿಸ್ಕೊಳ್ಳಿ. ನಮಸ್ಕಾರ.